ನ್ಯೂರಾಲಜಿಕಲ್ ಸ್ಟಡೀಸ್ ಹೇಳುತ್ತೆ ನಮಗೆ ಪ್ರತಿದಿನ 12,000ದಿಂದ 60,000 ಯೋಚನೆಗಳು ಬರುತ್ತೆ. ಅದರಲ್ಲಿ 80% ನೆಗೆಟಿವ್ ಥಾಟ್ಸ್ ಇರುತ್ತೆ. 95% ಥಾಟ್ಸು ರಿಪಿಟೇಟಿವ್ ಆಗಿರುತ್ತೆ. ಯಾವಾಗ ಈ 80% ನೆಗೆಟಿವ್ ಥಾಟ್ಸೇ ರಿಪೀಟ್ ಆಗ್ತಿರುತ್ತೋ ನಮ್ಮ ಮಾತುಗಳು ನೆಗೆಟಿವ್ ಆಗೇ ಇರುತ್ತೆ ಮತ್ತು ನಾವು ಮಾಡೋ ಕೆಲಸಗಳು ಅಷ್ಟೇ ನೆಗೆಟಿವ್ ಆಗೇ ಇರುತ್ತೆ. ನೆಗೆಟಿವ್ ಪರ್ಪಸ್ಸಿಂದ ಅಥವಾ ಕೆಲಸ ಮಾಡುವಾಗ ನಮ್ಮ ನೆಗೆಟಿವ್ ಥಾಟ್ಸಿಂದನೇ ಆ ಕೆಲಸನ ಮಾಡ್ತೀವಿ. ಇದರಿಂದ ನೆಗೆಟಿವ್ ರಿಸಲ್ಟ್ಸೇ ಬರ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ. ಗುಡ್ ನ್ಯೂಸ್ ಏನು ಅಂತ ಅಂದರೆ ಈ ನೆಗೆಟಿವ್ ಥಾಟ್ಸನ್ನೆಲ್ಲ ನಾವು ಪಾಸಿಟಿವ್ ಥಾಟ್ಸಿಂದ ರೀಪ್ಲೇಸ್ ಮಾಡ್ಬೋದು. ಹೇಗೆ ಅಂತ ಅಂದರೆ ನಾವು ಪ್ರತಿಯೊಂದು ಯೋಚನೆ ಬಂದಾಗ ಅದನ್ನು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿ ಅದು ನೆಗೆಟಿವ್ ಅಂತ ನಮಗೇನಾದರೂ ಅನಿಸಿದ್ರೆ ಇಮಿಡಿಯೇಟಾಗಿ ಪಾಸಿಟಿವ್ ಥಾಟಿಂದ ಅಂದರೆ ಕಾಂಟ್ರಾಡಿಕ್ಷನ್ ಇರೋವಂಥ ಒಂದು ಯೋಚನೆಯಿಂದ ಅದನ್ನು ರೀಪ್ಲೇಸ್ ಮಾಡಬೇಕು. ಎಕ್ಸಾಂಪಲ್, ಇವಾಗ ನಾನು ಲೇಝಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಇದು ನೆಗೆಟಿವ್ ಥಾಟ್. ಇದಕ್ಕೆ ಆಪೋಸಿಟ್ಟಾಗಿ ಕಾಂಟ್ರಾಡಿಕ್ಷನ್ ಆಗಿ ನಾನು ಆ್ಯಕ್ಟಿವ್ ಪರ್ಸನ್ ಅಂತ ನಾನು ರೀಪ್ಲೇಸ್ ಮಾಡಿದ್ರೆ ಬೇಸಿಕಲಿ ನಮ್ಮ ಮೈಂಡು ಅದನ್ನು ನಂಬೋದಿಲ್ಲ. ಬಟ್ ಅದನ್ನೇ ನಾವು ಪದೇ ಪದೇ ರಿಪೀಟ್ ಮಾಡೋ ಟೈಮ್ನಲ್ಲಿ ನಮ್ಮ ಮೈಂಡ್ ಅದನ್ನು ನಂಬೋದಕ್ಕೆ ಶುರು ಮಾಡುತ್ತೆ. ಹಾಗೆ ಅದೇ ಥರ ಕೆಲಸಗಳನ್ನೂ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಪಾಸಿಟಿವ್ ಥಾಟ್ಸ್ ಇತ್ತು ಅಂತ ಅಂದರೆ ಪಾಸಿಟಿವ್ ಮಾತು ಮತ್ತು ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ.